ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ವಂಶು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಮಂಡೇ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾನು ಪಾಪು ಮಲ್ಕೊಂಡಿದ್ದಾಳೆ, ಸೊ ಹಾಗಾಗಿ ತುಂಬ ಶೆಕೆ ಇರೋದ್ರಿಂದ ಒಂದು ವೇಲ್ ತೊಗೊಂಡು ಅದನ್ನು ಒದ್ದೆ ಮಾಡಿ ಏನು ಮಲ್ಕೊಂಡಿದ್ದಾಳೆ ಆ ಸೀರೆ ಸುತ್ತ ಈ ರೀತಿ ಒಂದು ಕ್ಲಿಪ್ ಹಾಕಿ ಬಿಡ್ತೀನಿ. ಸ್ವಲ್ಪ ಮಟ್ಟಿಗಾದರೂ ತಣ್ಣಗಾಗುತ್ತೆ ಅನ್ನೋ ಸಲುವಾಗಿ ಅಷ್ಟೇ. ಇನ್ನು ಯೂಶ್ವಲ್ ಆಗಿ ನೆಕ್ಸ್ಟ್ ಡೇ ನಾನು ಎಷ್ಟು ಗಂಟೆಗೆ ಎದ್ದೇಳಬೇಕು, ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ ಬಿಫೋರ್ ನೈಟೇ ನಾನು ಒಂದು ಪ್ಲ್ಯಾನ್ ಇರುತ್ತೆ ನನಗೆ, ಡಿಸೈಡ್ ಮಾಡಿ ಮಲ್ಕೊಂಡಿರ್ತೀನಿ. ಸೊ ಅದ್ರ ಪ್ರಕಾರನೇ ನಾನು ಮಾಡ್ತೀನಿ ಕೂಡ. ಸೊ ಹಾಗೆಯೇ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಂಡೇ ಮಾರ್ನಿಂಗ್ 5:30ಗೆ ಎದ್ದು ವಾಕ್ ಮುಗಿಸಿ ಬಂದು ನೆಕ್ಸ್ಟು ಕೆಲಸ ಮಾಡೋಣ ಅನ್ನೋ ಅಷ್ಟರಲ್ಲಿ ನನಗೆ ಏನೋ ಒಂದು ಡಿಸ್ಟರ್ಬ್ ಆಗುತ್ತೆ, ಅಪ್ಸೆಟ್ ಆಗ್ತೀನಿ. ಸೊ ಅದು ಏನು ಅಂತ ಹೇಳಿದ್ರೆ, ಸೊ ಮನುಷ್ಯನ ಹುಟ್ಟು ಸಾವಿನ ಬಗ್ಗೆ. ಲೈಕ್ ಎಕ್ಸಾಂಪಲ್ ಬಂದರೆ, ಮನುಷ್ಯ ಹುಟ್ಟಿ ಸಾಯೋದ್ರ ಮಧ್ಯ ನಮ್ಮ ಜೀವನ ಏನಿದೆ ಅದು ತುಂಬಾ ವಿಚಿತ್ರ ಅಂತಲೇ ಹೇಳ್ಬೋದು. ಒಬ್ಬ ಮನುಷ್ಯ ಹುಟ್ಟು ಸಾವಿನ ಮಧ್ಯೆ ಅವನ ಜೀವನ ಏನಿದೆ, ಆ ಜೀವನ ನಡೆಸೋದಕ್ಕೇ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ. ಕಷ್ಟ ಸುಖ, ದುಡ್ಡು ಕಾಸು ಬಂಗಾರ, ನಾನು ಅವನಿಗಿಂತ ಚೆನ್ನಾಗಿರಬೇಕು, ಅವನ ಜೊತೆ ಜಗಳ ಮಾಡು, ಇಷ್ಟೆಲ್ಲ ಮಾಡಿರ್ತಾನೆ. ಅದೇ ವ್ಯಕ್ತಿ ಸತ್ತೋದಾಗ, ಅವನು ಬದುಕಿದಾಗ ಏನೆಲ್ಲ ಮಾಡಿದ ಅದನ್ನು ನೆನೆಸ್ಕೊಂಡಾಗ ನಿಜಕ್ಕೂ ಒಂಥರ ಬೇಜಾರಾಗುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಸತ್ತೋಗೋದಕ್ಕೆ ಇಷ್ಟೆಲ್ಲ ನಾವು ಒಬ್ರ ಹತ್ರ ಕಚ್ಚಾಡಿದ್ವಿ, ಇಷ್ಟೆಲ್ಲ ದುಡ್ಡು ಒಡವೆ ಅಂತ ಅಂದರೆ ಲೈಕ್ ಇಷ್ಟೆಲ್ಲ ಮಾಡಿದ್ವ ನಾವು ಸಾಯೋದಕ್ಕೇ. ಈಗ ಸಾಯ್ತಾ ಇದ್ದೀವಿ, ಅದನ್ನೆಲ್ಲ ನಾವು ಎತ್ಕೊಂಡು ಹೋಗ್ತಾ ಇದ್ದೀವ? ಇಲ್ಲ. ನಾವು ಸಾಯೋದಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ವಿ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅದೇ ಅಲ್ವ ಜೀವನ. ಯಾಕೆ ಇವಳು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಬೋದು. ಆ್ಯಕ್ಚುಲಿ ನನಗೆ ನನ್ನ ಅಪ್ಪ ಇಲ್ಲ. ನಮ್ಮ ತಂದೆನ ನೆನೆಸ್ಕೊಂಡು ನಮ್ಮಮ್ಮ ಬೆಳಿಗ್ಗೆನೇ ಹೇಳ್ತಾಯಿದ್ರು, ನಮ್ಮಪ್ಪ ಇದ್ದಿದ್ರೆ ಹೇಗಿರ್ತಾಯಿದ್ವಿ ನಾವೆಲ್ಲ ಅಂತ. ಹಾಗೆ ಜೀವನದ ಬಗ್ಗೆ ಮಾತಾಡ್ತಾಯಿದ್ವಿ. ಸೊ ಹಾಗೆ ಬೇಜಾರಾಯಿತು. ನಮ್ಮಮ್ಮ ಮಾತಾಡ್ತಾ ಹಾಗೆ ಒಂದೆರಡು ಮಾತು ಹೇಳಿದ್ರು. ಏನಂದರೆ, ಎಕ್ಸಾಂಪಲ್ ಇವಾಗ ಒಬ್ಬ ತಾಯಿ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಭಗವಂತ ಕರೆದಾಗ ಹೋಗಲೇಬೇಕು. ಇರು ಭಗವಂತ, ನಾನು ನನ್ನ ಮಗುಗೆ ಹೊಟ್ಟೆ ಹಸ್ತಿದೆ, ಹಾಲು ಕುಡಿಸಿ ಬರ್ತೀನಿ ಅಂದ್ರೂ ಅವನು ಟೈಮ್ ಕೊಡೋದಿಲ್ಲ. ನಮ್ಮ ಟೈಮ್ ಮುಗೀತು ಅಂದಾಗ ಹೋಗ್ತಾ ಇರಬೇಕು. ಜೊತೆಗೆ ಇನ್ನೊಂದು ಮಾತೇನು ಅಂತ ಹೇಳಿದ್ರೆ, ಇವಾಗ ಒಂದು ಪ್ಲೇಸ್ಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಅಂದರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ದೇವ್ರು ಕರೆದಾಗ ನಾವೇನು ಪ್ಯಾಕ್ ಮಾಡ್ತೀವಿ ಅಂದರೆ ನಮ್ಮ ಪಾಪ ಕರ್ಮಗಳನ್ನ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇರಬೇಕು ಅವ್ನು ಕರೆದಾಗ. ಸೊ ಜೀವನ ವಿಚಿತ್ರ. ಸೊ ಹೀಗೆ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಅಪ್ಸೆಟ್ ಆಗಿ ಮಲ್ಕೊಂಡ್ಬಿಟ್ಟಿದೆ. ಸೊ ಆಮೇಲೆ ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೇನೂ ಯೂಸ್ ಇಲ್ಲ. ನಾನು ಸಾಯೋವರೆಗಾದರೂ ನಮ್ಮ ಕೆಲಸ ಅಂತ ಏನಿದೆ ಅದನ್ನು ಮಾಡ್ತಾನೇ ಇರಬೇಕು ಅಂತ ಹೇಳಿಬಿಟ್ಟು ಎದ್ದು ನಮ್ಮ ಕೆಲಸ ಏನಿದೆ ಅದನ್ನು ಮುಂದುವರಿಸ್ತಾ ಇದ್ದೆ. ನೆಕ್ಸ್ಟು ಇಲ್ಲಿ ನಾನು ಪಾಪುಗೆ ಇನ್ನೇನು 6 ಮಂತ್ಸ್ ಕಂಪ್ಲೀಟ್ ಆಗಿ 7 ಬೀಳ್ತಾ ಇದ್ದೆ. ಸೊ ಅವಳಿಗೆ ರಾಗಿ ಸರಿ ತಿನ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರಾಗಿನ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಂದಿನ ಎಲ್ಲ ಒಣಗಿಸಿ ಅದನ್ನು ಮನೆಯಲ್ಲೇ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ರಾಗಿ ಸರಿಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಒಂದು 2ರಿಂದ 2.5 ಸ್ಪೂನಷ್ಟು ಹಾಕಿ ಮುಂಚೆನೇ ಸ್ಟವ್ ಹಚ್ಚೋದಕ್ಕೆ ಮುಂಚೆನೇ 1 ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ರಾಗಿ ಸರಿನ ಬೇಯಿಸ್ಕೊಬೇಕು. ಇನ್ನು ಪಾಪುಗೆ ಫಸ್ಟ್ ಟೈಮ್ ನಾವು ಲಿಕ್ವಿಡ್ ಕೊಡ್ತಾ ಇದ್ದೀವಿ ಅಂದರೆ 1 ಸ್ಪೂನಷ್ಟು ಕೊಟ್ಟರೆ ಸಾಕು. ನನ್ನ ಪಾಪುಗೆ ಇನ್ನೇನು 7ಗೆ ಬೀಳ್ತಾ ಇದೆ ಅಲ್ವಾ, ಅವಳು 2 ಸ್ಪೂನ್ಸ್ ಆದರೂ ತಿಂತಾಳೆ. ಸೊ ರಾಗಿ ಸರಿನ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಗಿ ಸರಿ ಮಾಡಿಕೊಂಡು ಜೊತೆಗೆ ಬಿಸಿನೀರು ಕೂಡ ಕಾಯಿಸ್ಕೊತಾ ಇರ್ತೀನಿ. ಪಾಪುಗೆ ನೀರು ಕೂಡ ಕೊಡ್ತಾಯಿದ್ದೀನಿ. 6 ಮಂತ್ಸಿಂದನೇ ನೀರು ಕೊಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 2-3 ಗುಟ್ಕಷ್ಟು ಕೊಡ್ತೀನಿ. 1 ವರ್ಷದವರೆಗೂ ಸ್ವಲ್ಪ ಮಟ್ಟಿಗೆ ಕೊಡ್ತೀನಿ. 1 ವರ್ಷ ಆದಮೇಲೆ ಅವ್ರಿಗೆ ಬುದ್ಧಿ ಇರುತ್ತೆ, ಅವರು ಎಷ್ಟು ಕುಡಿಬೇಕು ಅವರೇ ಬೇಕಾದರೆ ನೀರು ಕೇಳಿ ಕುಡಿಯೋಷ್ಟು ಬುದ್ಧಿ ಇರುತ್ತೆ. ಇನ್ನು ನಾನು ಪಾಪುಗೆ ಮಾರ್ನಿಂಗ್ ಟೈಮ್ ರಾಗಿ ಸರಿ ಕೊಟ್ಟರೆ ಆಫ್ಟರ್ನೂನ್ ಅಥವಾ ಈವ್ನಿಂಗಕ್ಕೆ ಯಾವುದಾದ್ರೂ ಒಂದು ತರಕಾರಿನ ಬೇಯಿಸಿ ಸ್ಮ್ಯಾಶ್ ಮಾಡಿ ಕೊಡ್ತೀನಿ. ಪಾಪುಗೆ ನಾನು ತರಕಾರಿ, ಸೊಪ್ಪು, ಹಣ್ಣು, ರಾಗಿ ಸರಿ ಇದನ್ನೆಲ್ಲ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಕೊಡೋದಕ್ಕೆ. ಇನ್ನು ಪಾಪುಗೆ ರಾಗಿ ಸರಿನ ತಿನ್ನಿಸಿದಾದ್ಮೇಲೆ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಂಡು 1-2 ನಿಮಿಷದವರೆಗೂ
ಆರಾಮಾಗಿ ರೆಸ್ಟ್ ಮಾಡಿ ನೆಕ್ಸ್ಟು ಕೆಲಸ ಮಾಡ್ತೀನಿ. ಮುಂಚೆ ಥರ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡೋದಕ್ಕಾಗಲ್ಲ. ಸೊ ಆ ಕೆಲಸದ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಸಂಜೆ ಆಯಿತು, ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ನೀರು ಕಾಯಿಸೋದಕ್ಕೆ ಅಂತ ಬಂದೆ. ನೀರು ಒಲೆ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ನೀರೊಲೆ ಕಾಯಿಸ್ತಾ ಇದ್ದೀನಿ. ಇನ್ನು ಹಳ್ಳಿಗಳ ಕಡೆ ಈ ರೀತಿ ನೀರೊಲೆ ಕಾಯಿಸಿ ಸ್ನಾನ ಮಾಡೋ ಫೀಲೇ ಒಂದು ಚಂದ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಈ ವಿಡಿಯೋದಲ್ಲಿ ಒಂದು ಫೇಸ್ ಪ್ಯಾಕ್ನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಫೇಸ್ ಪ್ಯಾಕಿಗೆ ಬಂದು ನಾನಿಲ್ಲಿ 1 ಸ್ಪೂನಷ್ಟು ಕಾಫಿ ಪೌಡರ್, 1 ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಅರಿಶಿನ ಜೊತೆಗೆ ಹಾಲು, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಬೇಕು ಫೇಸ್ಗೆ ಅಷ್ಟೇ. ಇನ್ನು ಫೇಸ್ ಪ್ಯಾಕ್ ಹಚ್ಚೋದಕ್ಕೂ ಮುಂಚೆನೇ ನೀಟಾಗಿ ನಮ್ಮ ಕೂದಲನ್ನೆಲ್ಲ ಗಂಟು ಹಾಕ್ಕೋಬೇಕು. ಅಂದರೆ ನಾವು ಪ್ಯಾಕ್ ಹಾಕಿದಾಗ ರಿಮೂವ್ ಮಾಡಬೇಕಾದ್ರೆ ಹೇರೆಲ್ಲ ಡಿಸ್ಟರ್ಬ್ ಮಾಡುತ್ತಾ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಹೇರೆಲ್ಲ ಕಟ್ಕೊಂಡು ನೆಕ್ಸ್ಟು ಫೇಸ್ ವಾಶ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕು. ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕಾದ್ರೆ ಕತ್ತಿಗೂ ಸಹ ಅಪ್ಲೈ ಮಾಡಬೇಕು. ಹುಡುಗಿ ದೇವತರ ಅವಳೆ ಭಗವಾನ್. ಇನ್ನು ಪಾಪಗೂ ಕೂಡ ನಿದ್ದೆ ಬಂದಿತ್ತು. ಸೊ ಸೀರೆಲ್ಲ ಹಾಕಿ ಅವಳನ್ನ ತೂಗಿ ಮಲಗಿಸ್ದೆ. ಇನ್ನು ಹೇರ್ ಪ್ಯಾಕ್ ಡ್ರೈ ಆಗಿದೆ. ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಸ್ವಲ್ಪ ಮುಖ ಎಲ್ಲ ಒದ್ದೆ ಮಾಡಿಕೊಂಡು ಸ್ಲೋ ಆಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಕತ್ತು ಫೇಸು ಎಲ್ಲ ಎಷ್ಟು ಸಾಧ್ಯ ಅಷ್ಟು ಸ್ಲೋ ಆಗಿ ಸ್ಕ್ರಬ್ ಮಾಡ್ಕೋಬೇಕು. ಯಾಕಂದರೆ ಫೇಸಲ್ಲಿರೋ ಸ್ಕಿನ್ನು ತುಂಬಾ ಸಾಫ್ಟಾಗಿರುತ್ತೆ, ಅದಕ್ಕೋಸ್ಕರನೇ. ಇನ್ನು ಇದ್ರ ಜೊತೆಗೆ ನಾನು ಒಂದು ಐಸ್ ಕ್ಯೂಬ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದಾಗೆ ಫೇಸಲ್ಲಿರೋ ಸ್ಕಿನ್ ತುಂಬ ಸಾಫ್ಟಾಗಿರುತ್ತೆ, ಅದರಲ್ಲೂ ಸ್ಕ್ರಬ್ ಮಾಡಿದ್ದೀವಲ್ವಾ. ಸೊ ಹಾಗಾಗಿ ಒಂದು ಐಸ್ ಕ್ಯೂಬ್ನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನೆಕ್ಸ್ಟು ನನ್ನ ಫೇಸ್ ಪ್ಯಾಕ್ ಎಲ್ಲ ರಿಮೂವ್ ಮಾಡಿ ಸ್ನಾನ ಕೂಡ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ. ಪಾಪು ಕೂಡ ಇನ್ನೂ ಮಲ್ಕೊಂಡಿದ್ಲು ಸ್ನಾನ ಮಾಡಿಸೋದಕ್ಕೆ. ಸೊ ಆಲ್ರೆಡಿ 7:30 ಆಗೋಗಿತ್ತು. ಸೊ ಆ್ಯಕ್ಚುಲಿ ಯೂಶ್ವಲಾಗಿ ನಾನು ಸಂಜೆ ಹಂಗೆ ನಾನು ಪಾಪು ಇಬ್ಬರು ಸ್ನಾನ ಮಾಡೋದು. ಯಾಕಂದರೆ ಈ ಸೆಕೆಗೆ ತುಂಬಾ ಬೆವರ್ತೀವಿ. ಬೆಳಿಗ್ಗೆ ಸ್ನಾನ ಮಾಡಿಬಿಟ್ರೆ ಒಂಥರ ಅದು ಕಂಫರ್ಟಬಲ್ ಆಗಿರ್ಬೋದು, ಫ್ರೆಶ್ನೆಸ್ ಆಗಿರ್ಬೋದು ಇರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಸಂಜೆ ಹಂಗೆ ಮಾಡಿಕೊಂಡ್ರೆ ನೈಟ್ ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಪಾಪುನೂ ಕೂಡ ಅಷ್ಟೇ, ಅವಳಿಗೆ ನೈಟ್ ಹಂಗೆ ಸ್ನಾನ ಮಾಡಿಸಿದ್ರೆ ಕಂಪ್ಲೀಟಾಗಿ ಒಂದು ಹೋಲ್ ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಯಾವುದೇ ಥರ ಡಿಸ್ಟರ್ಬ್ ಮಾಡಲ್ಲ ನನಗೂ ಸಹ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಏನಾದರೂ ಇತ್ತಂದರೆ ಸೊ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಇನ್ನು ಒಬ್ಬರು ಕೇಳಿದರು ಕಮೆಂಟ್ ಮೂಲಕ, ನಿಮ್ಮ ಪಾಪು ರೋಲ್ ಆಗ್ತಿದ್ದಾಳಂತ. ಹೌದು, ರೋಲ್ ಆಗ್ತಾ ಇದ್ದಾಳೆ. ಲೆಫ್ಟು ರೈಟು 2 ಸೈಡು ರೋಲ್ ಆಗ್ತಾ ಇದ್ದಾಳೆ. ಸೊ ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ. ನೆಕ್ಸ್ಟು ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ನೋಡಿದೆ. ಅಷ್ಟರಲ್ಲಿ ಪಾಪು ಕೂಡ ಎದ್ಲು. ಪಾಪು ಎದ್ದು ಒಂದು 1/2 ಅವರ್ ಆದಮೇಲೆ ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದೆ. ಹೌದು, ನಾನೇ ಸ್ನಾನ ಮಾಡಿಸ್ತಾ ಇದ್ದೀನಿ ಇವಾಗಲೂ ಕೂಡ. ಅಮ್ಮ ಮನೆಗೆ ಬಂದಿದ್ರು. ಯಾಕಂದರೆ ಅಮ್ಮಂಗೆ ಬ್ಯಾಕ್ ಪೇಯ್ನು, ಇನ್ನು ಅಕ್ಕಂಗೆ ಹೇಳೋದಕ್ಕೆ ಆಗೋದಿಲ್ಲ, ಅವಳಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವಳಿಗೆ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಇನ್ನು ನನಗೂ ತೀರಾ ಆಗೋದೇ ಇಲ್ಲ ಸ್ನಾನ ಮಾಡಿಸೋದಕ್ಕೆ. ನನಗೂ ಏನಾದರೂ ಹುಷಾರಿಲ್ಲ ಆ ಥರ ಏನಾದರೂ ಇತ್ತಂದರೆ ಸೊ ಅಮ್ಮನೇ ಮಾಡಿಸ್ತಾರೆ, ಪ್ರಾಬ್ಲಮ್ ಇಲ್ಲ. ಅಮ್ಮ ಮನೇಲಿರೋದ್ರಿಂದ ಒಂದು ನಮ್ಗೆ ಹೆಲ್ಪು ಅಂತಲೇ ಹೇಳ್ಬೋದು. ನಾವಿಲ್ಲ ಅಂದರೆ ಅಮ್ಮ ಇಲ್ಲ ಅಂದರೆ ಇನ್ನೊಬ್ಬರು ಮತ್ತೊಬ್ಬರು ಯಾರಾದರೂ ಇದ್ದೇ ಇರ್ತಾರೆ. ಬೆಂಗಳೂರಲ್ಲಿ ಅಂದರೆ ಯಾರನ್ನೂ ಕೇಳೋದಕ್ಕೂ ಆಗೋದಿಲ್ಲ, ಮುಜುಗರ ಅನ್ನೋದಿರುತ್ತೆ. ಬಟ್ ಹಳ್ಳಿ ಸೈಡ್ ಬಂದರೆ ಎಲ್ಲ ನಮ್ಮವರೇ ಅನ್ನೋದೊಂದು ಭಾವನೆ ಇರುತ್ತೆ. ಇನ್ನು ನನ್ನ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.